ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಕಾಳಗ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಫೈಟ್ ನಡೀತಾ ಇದೆ. ಈ ಸಿಎಂ ಕುರ್ಚಿಯ ಕಾಳಗ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಇವರಿಬ್ಬರ ನಡುವಿನ ಫೈಟ್ ತಮ್ಮ ತಮ್ಮ ಬೆಂಬಲಿಗರಿಂದ ಜೈಘೋಷ ವಾಕ್ಯ ಮೊಳಗ್ತಾ ಇದೆ. ವಿಶೇಷ ಪೂಜೆಗಳನ್ನು ನಡೆಸಲಾಗ್ತಾ ಇದೆ. ಬೆಳಗಾವಿ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ಘೋಷಣೆಯನ್ನ ಕೂಗಲಾಗಿದೆ. ಇಂದು ಸತೀಶ್ ಜಾರಕಿಹೊಳಿ ಫ್ಯಾನ್ಸ್ ನಿಂದ ವಿಶೇಷವಾದಂತಹ ಪೂಜೆಯನ್ನ ಮಾಡಲಾಗಿದೆ. ಕಳೆದ ವಾರ ಅಯ್ಯಪ್ಪನ ದೇವಸ್ಥಾನದಲ್ಲಿ ಕುರ್ಚಿಗಾಗಿ ಪೂಜೆಯನ್ನ ಮಾಡಲಾಗಿತ್ತು. ಇನ್ನು ಚೌಡೇಶ್ವರಿ ಸನ್ನಿಧಿಯಲ್ಲಿ ಮುಂದಿನ ಸಿಎಂಗಾಗಿ ಜಪ ಮಾಡಲಾಗ್ತಾ ಇದೆ. ಅಂದ್ರೆ ಸಿಎಂ ಕುರ್ಚಿಯ ಕಾಳಗ ಸತೀಶ್ ಜಾರಕಿಹೊಳಿ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರ ನಡುವಿನ ಪೈಪೋಟಿಗೆ ಕಾರಣವಾಗಿದೆ. ಸಿಎಂ ಕುರ್ಚಿಯ ಜಪವನ್ನ ಮಾಡಲಾಗ್ತಾ ಇದೆ. ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಕಳೆದ ವಾರ ಪೂಜೆ ಮಾಡಲಾಗಿತ್ತು. ಸಿಎಂ ಕುರ್ಚಿಗಾಗಿ ವಿಶೇಷ ಪೂಜೆ. ಇಂದು ಚೌಡೇಶ್ವರಿ ಸನ್ನಿಧಿಯಲ್ಲಿ ಮುಂದಿನ ಸಿಎಂಗಾಗಿ ಜಪ ಮಾಡಲಾಗ್ತಾ ಇದೆ. ಶಿವಮೊಗ್ಗದ ಚೌಡೇಶ್ವರಿ ದೇವಸ್ಥಾನ. ಸತೀಶ್ ಜಾರಕಿಹೊಳಿ ಅಭಿಮಾನಿಗಳಿಂದ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗಿರುವಂತದ್ದು. ಹೈಕಮಾಂಡ್ ಆದೇಶಕ್ಕೂ ಕೂಡ ಕ್ಯಾರೆ ಅನ್ನದ ಹಸ್ತಕಲಿಗಳು. ಶಿವಮೊಗ್ಗದ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅವರು ಆಗಬೇಕು ಅಂತ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ದಿನೇ ದಿನೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳಿಂದ ದೇವರ ಮೊರೆಯನ್ನ ಹೋಗ್ಲಾಗ್ತಾ ಇದೆ. ಇತ್ತೀಚೆಗಂತೂ ಸಿಎಂ ಕುರ್ಚಿಯ ಕಾಳಗ ಮತ್ತಷ್ಟು ಜೋರಾಗ್ತಿರುವಂತ ಹಿನ್ನೆಲೆಯಲ್ಲಿ ಸಿಎಂ ಕುರ್ಚಿ ನನಗೆ ಬೇಕು ಅಂತ ಒಂದು ಸಮುದಾಯವಾರು ಫೈಟಿಂಗ್ ನಡೀತಾ ಇದೆ. ಸೀನಿಯಾರಿಟಿ ಇನ್ನೊಂದು ಸಂಘಟನೆ ಅನ್ನುವ ವಿಚಾರವಾಗಿ ಇವತ್ತಿನ ದಿವಸ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಶ್ರೀ ಸತೀಶನ ಜಾರಕಿಹೊಳಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಐಂದ ನಾಯಕತ್ವವನ್ನು ಹೊಂದಿದ್ದರಿಂದ ಮುಂದೆ ಬರುವ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇವತ್ತಿನ ದಿವಸ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಶ್ರೀ ಸತೀಶನ ಜಾರಕಿಹೊಳಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಐಂದ ನಾಯಕತ್ವವನ್ನು ಹೊಂದಿದ್ದರಿಂದ ಮುಂದೆ ಬರುವ ದಿನಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇವತ್ತಿನ ದಿವಸ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಶ್ರೀ ಸತೀಶನ ಜಾರಕಿಹೊಳಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಐಂದ ನಾಯಕತ್ವವನ್ನು ಹೊಂದಿದ್ದರಿಂದ ಮುಂದೆ ಬರುವ ದಿನಗಳಲ್ಲಿ ನಮ್ಮ ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಬ್ಯಾಟ್ ಬೀಸಿದ್ದಾರೆ. ಶಿವಕುಮಾರ್ ಸಿಎಂ ಆಗೋದನ್ನ ಯಾರು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಎಚ್ ವಿಶ್ವನಾಥ್ ಅವರು ಬ್ಯಾಟ್ ಬೀಸಿರುವಂತದ್ದು. ಶಿವಕುಮಾರ್ ಸಿಎಂ ಆಗೋದನ್ನ ಯಾರು ತಪ್ಪಿಸೋದಕ್ಕೆ ಆಗಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿಎಂ ಬಣದ ಒತ್ತಾಯದ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಯ ಬಳಿಕ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅನಾವಶ್ಯಕವಾಗಿ ಸಿಎಂ ಹಬ್ಬಿಸ್ತಾ ಇರುವಂತ ಗೊಂಜಲು ಇದು. ಇತ್ತೀಚೆಗೆ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾಗ್ತಾರೆ ಸಿಎಂ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ ಕಾಂಗ್ರೆಸ್ ಪಕ್ಷದ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಇವರೇನು ಕಾಂಗ್ರೆಸ್ ಕಟ್ಟಿದವರಲ್ಲ, ಅವ್ರಿಗೇನಾಗ್ಬೇಕು, ಅವರದ್ದು ಮುಗಿಯಿತಲ್ಲ. ಇದು ಅನಾವಶ್ಯಕ ಮಂತ್ರಿಯಾಗಳು ಯಾರು ಕೇಳ್ತಾವ್ರೆ? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರೆ? ಸುಮ್ನೆ ಇವ್ರಿವ್ರೆ 5 ವರ್ಷ ಅವರೇ ಅಂತಾರೆ. ಇದೆಲ್ಲ ಬಾಲಿಶತ ಮಾತುಗಳು, ನ್ಯೂ ಸೆನ್ಸ್ ಮಾತುಗಳು. 136 ಸ್ಥಾನ ಬರೋದಕ್ಕೆ ಡಿಕೆ ಶಿವಕುಮಾರ್ ಕೊಡುಗೆ ಇದೆ. ಎಲ್ಲದಕ್ಕೂ ಡಿಕೆ ಶಿವಕುಮಾರ್ ಅವ್ರದ್ದು ಖರ್ಚಾಗಿಲ್ವಾ? ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವ ಮಾತುಕತೆ ಇದು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮೇಲಾಗಿ
ನೀರಾವರಿ ಸಚಿವರು ನಮ್ಮ ಭಾಗದ ನೀರಾವರಿ ಬಗ್ಗೆ ಅವ್ರ ಜೊತೆ ಮಾತಾಡಬೇಕು. ಯಾಕೆಂದರೆ KR ನಗರ್ KR ಪೇಟ್ ಪಕ್ಕದಲ್ಲಿ ಇರುವಂಥದ್ದು, ಒಂದು ಮಂಡ್ಯ ಜಿಲ್ಲೆ, ಒಂದು ಮೈಸೂರು ಜಿಲ್ಲೆ. ನಮ್ಮ ಹಲವಾರು ಭಾಗಗಳು KR ಪೇಟೆ ಇದರಿಂದಾನೇ ಬರಬೇಕು ನಾವು. ಹಾಗಾಗಿ ಅವ್ರು ನೋಡ್ಲಿಕ್ಕೆ ಸರ್, ಈಗ ಕಾಂಗ್ರೆಸ್ನಲ್ಲಿ CM ವಿಚಾರವಾಗಿ ಆ ಎರಡು ಬಣದ ಮಧ್ಯೆ ತಿಕ್ಕಾಟ ನಡೀತಾ ಇದೆ. ಒಪ್ಪಂದ ಆಗಿಲ್ಲ ಅಂತ ಕೆಲವರು ಅಂತಾರೆ, ಒಪ್ಪಂದ ಆಗಿಲ್ಲ ಅಂತ ಕೆಲವರು ಅಂತಾರೆ. ಸುಮ್ಮನೆ ಅನಾವಶ್ಯಕ ಆದರೂ ಎಂಥವ್ರು ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆ ಅವ್ರೇನು ಕಾಂಗ್ರೆಸ್ ಕಟ್ತಾ ಇರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರು ಮುಗೀತಲ್ಲ. ಹಾಗಾಗಿ ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಇತ್ತೀಚೆಗಂತೂ CM ಕುರ್ಚಿಯ ಕಳಗದ ವಿಚಾರವಾಗಿ ದಿನನಿತ್ಯ ಒಬ್ರಲ್ಲ ಒಬ್ರು ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರ ಪರ ವಿಶ್ವನಾಥ್ ಅವರು ಬ್ಯಾಟ್ ಬೀಸಿರುವಂತದ್ದು ಒಂದ್ ರೀತಿ ಶಾಕಿಂಗ್. ಇದು ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಕಾಂಗ್ರೆಸ್ ಪಾಳ್ಯದಲ್ಲಿ CM ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿ ನಡೀತಾ ಇದೆ. ಒಂದ್ ಕಡೆ ಅವರ ಆಪ್ತರು ಮತ್ತೆ ಕಾರ್ಯಕರ್ತರು ಅವರವರ ಪರವಾಗಿ ಒಂದು ಪೂಜೆ ಆಗಿರ್ಬೋದು, ಘೋಷಣೆ ಆಗಿರ್ಬೋದು, ಅವರ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಇದೀಗ ಇವತ್ತು DCM DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಮಾತನಾಡಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಕೂಡ DCM DK ಶಿವಕುಮಾರ್ ಅವರು CM ಸ್ಥಾನ ಆಗೋದು ಯಾರು ಕೂಡ ತಪ್ಪಿಸಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಏನು ಒಪ್ಪಂದ ಆಗಿಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಚುನಾವಣಾ ಸಂದರ್ಭದಲ್ಲಿ ಅದು ಒಪ್ಪಂದ ಆಗಿದೆ. ಹಾಗಾಗಿ ಅವರು CM ಆಗೇ ಆಗ್ತಾರೆ. 136 ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ಲಿಕ್ಕೆ ಕಾರಣ ಅದು DCM DK ಶಿವಕುಮಾರ್ ಅವರ ಒಂದು ಪಾತ್ರ ಇರ್ತಕ್ಕಂಥದ್ದು. ಅವರ ಈ ಪಕ್ಷ ಸಂಘಟನೆಗೆ ಆಗಿರ್ಬೋದು, ಅವ್ರದ್ದು ಹಣ ಖರ್ಚಾಗಿದೆ. ಹಾಗಾಗಿ ಅವರು CM ಆಗೋದು ಖಚಿತ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನು ಈಗಾಗಲೇ ಒಪ್ಪಂದ ಆಗಿರ್ತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ಏನ್ ಹೇಳಿಕೆ ಕೊಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಬಾಲಿಶತನ ಹೇಳಿಕೆ ಅನ್ನುವಂಥದ್ದನ್ನು ಕೂಡ ಇವತ್ತು ವಿಶ್ವನಾಥ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ರೂಪಾ, ಒಂದ್ ಕಡೆ DCM DK ಶಿವಕುಮಾರ್ ಅವರು CM ಆಗೋದು ಖಚಿತ ಅನ್ನುವಂಥದ್ದನ್ನ ಹಿರಿಯ ನಾಯಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದ ವಿಶ್ವನಾಥ್ ಅವರು ಹೇಳಿರ್ತಕ್ಕಂಥದ್ದು. ಸಾಕಷ್ಟು ಒಂದ್ ಕಡೆ ಅದು DCM DK ಶಿವಕುಮಾರ್ ಅವರ ನಿವಾಸದ ಮುಂದೆ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿರ್ತಕ್ಕಂಥ ವಿಶ್ವನಾಥ್ ಅವ್ರಿಗೆ ಏನಾದ್ರೂ ಮಾಹಿತಿ ಕಾಂಗ್ರೆಸ್ ಪಕ್ಷದ ಮೂಲದಿಂದಲೂ ಕೂಡ ಬಂತ ಅನ್ನುವಂಥದ್ದೇ ಒಂದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಅವರು ಕೂಡ ಮೊದಲು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥವ್ರು. ಹಾಗಾಗಿ ಅವರು ಕೂಡ ಹಿರಿಯ ನಾಯಕರು. ಈ ಒಂದು ನಿಟ್ಟಿನಲ್ಲಿ ಅವ್ರಿಗೇನಾದ್ರೂ ಮಾಹಿತಿ ಇದೆಯಾ ಈ ಬಗ್ಗೆ ಅನ್ನುವಂಥದ್ದು ಸಾಕಷ್ಟು ಒಂದು ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ರೂಪಾ, ಈ ಸದ್ಯಕ್ಕೆ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ ವಿಶ್ವನಾಥ್ ಅವರು. ಅವರೇನು ಕಾಂಗ್ರೆಸ್ ಪಕ್ಷದಿಂದಾನೇ ಬಂದಂತವ್ರಲ್ಲ, ವಲಸಿಗರು. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರು. DK ಶಿವಕುಮಾರ್ ಅವರು ಅವಿರತವಾಗಿ ಶ್ರಮಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಸೊ ನಿನ್ನೆ ಮೊನ್ನೆ ಬಂದವರೆಲ್ಲ ಮಾತಾಡುವಂತದ್ದು ಏನಿಲ್ಲ ಅನ್ನೋ ಮುಖಾಂತರವಾಗಿ ಇಲ್ಲಿ ವಲಸಿಗ ಹಾಗೆ ಮೂಲ ಪಕ್ಷದ ಬೆಳವಣಿಗೆಯ ವಿಚಾರವಾಗಿ ಕೂಡ ವಿಶ್ವನಾಥ್ ಅವರು ಮಾತನಾಡಿದ್ದಾರೆ. ಖಂಡಿತ ರೂಪಾ, ಆ ಮಾತನ್ನು ಕೂಡ ಅವರು ಮಾತನಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ವಲಸಿಗರು ಬಂದವರು ಕೂಡ ಇಲ್ಲಿ CM ಆಗಿರ್ತಕ್ಕಂಥದ್ದು. ಮತ್ತೆ ಕೆಲವೊಂದಿಷ್ಟು ನಾಯಕರು ಬೇರೆ ಕಡೆಯಿಂದ ಬಂದು ಅವ್ರೀಗ ಇಲ್ಲ ಒಪ್ಪಂದ ಆಗಿಲ್ಲ, CM ಸಿದ್ದರಾಮಯ್ಯವರೇ ಇರ್ತಾರೆ ಅನ್ನುವಂತ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪಕ್ಷದಲ್ಲೇ ಇದ್ದು ಯಾವುದೇ ರೀತಿ ವಲಸಿಗಲ್ಲ, ಮೂಲ ಕಾಂಗ್ರೆಸ್ಸಿಗರಾಗಿ ಕೆಲಸವನ್ನ ಮಾಡಿ ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. 136 ಶಾಸಕರು ಬರ್ಲಿಕ್ಕೆ ಕಾರಣ ಆಗಿದ್ದಾರೆ, ಅವ್ರದ್ದೇ ಆಗಿರ್ತಕ್ಕಂಥ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಅವರು CM ಆಗೋದು ಖಚಿತ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ವಲಸಿಗ ಮತ್ತೆ ವಲಸಿಗ ಕಾಂಗ್ರೆಸ್ ಮತ್ತೆ ಮೂಲ ಕಾಂಗ್ರೆಸ್ಸಿಗರು ಅನ್ನುವಂತಹ ಒಂದಿಷ್ಟು ಮಾತನ್ನು ಕೂಡ ಇವತ್ತು ವಿಶ್ವನಾಥ್ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ವಲಸಿಗರು ಬಂದವರು ಕೂಡ ಹುದ್ದೆಯನ್ನ ಪಡಿಬಹುದು, ಆದ್ರೆ ಮೂಲ ವಲಸಿಗರಿಂತವರಿಗೆ ಹುದ್ದೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ದಾಟಿಯಲ್ಲೇ ಹೇಳುವ ಮುಖಾಂತರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ವಲಸಿಗ ಬಂದೀಗ ಸಚಿವರಾಗಿರ್ತಕ್ಕಂಥವ್ರಾಗಿರ್ಬೋದು, CM ಸ್ಥಾನದಲ್ಲಿ ಇರ್ತಕ್ಕಂಥ CM ಸಿದ್ದರಾಮಯ್ಯವರಾಗಿರ್ಬೋದು, ಇವರಿಗೆ ಪರೋಕ್ಷವಾಗಿ ಟಾಂಗನ್ನ ನೀಡಿದ್ರ ವಿಶ್ವನಾಥ್ ಅವರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.